ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸತ್ಯಾನ್ವೇಷಕರೇ ಭದ್ರವಾಗಿದ್ದೀರಾ? ನಾನು ನಿಮ್ಮ ಅಬು ರಾಜೀಸ್ ಸವಣೂರು. ಇಂದು ನಾವು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಒಂದು ಸುದ್ದಿಯನ್ನು ಹೇಳುವುದಕ್ಕಲ್ಲ, ಬದಲಿಗೆ ಮನುಷ್ಯನ ಕಣ್ಣುಗಳನ್ನು ತೇವಗೊಳಿಸುವ, ಇಡೀ ಸಮಾಜವನ್ನು ಆಳವಾದ ಚಿಂತನೆಗೆ ತಳ್ಳುವ ಮತ್ತು ವಿಧಿ ಲಿಖಿತದ ಆ ನಿಗೂಢ ಸತ್ಯದ ಪರದೆಯನ್ನು ಹಂತ ಹಂತವಾಗಿ ಸರಿಸುವ ಒಂದು ಅತ್ಯಂತ ರೋಮಾಂಚನಕಾರಿ ಹಾಗೂ ಭಾವನಾತ್ಮಕ ವೃತ್ತಿಪರ ತನಿಖಾ ವರದಿಯನ್ನು ನಿಮ್ಮ ಮುಂದೆ ಅನಾವರಣಗೊಳಿಸಲಿದ್ದೇನೆ. ಪ್ರೀತಿಯ ಸಹೋದರರೇ, ಮರಣ ಎಂಬುದು ಪ್ರತಿಯೊಬ್ಬ ಜೀವಿಯ ಜೀವನದ ಅಂತಿಮ ಸತ್ಯ. ಆದರೆ ಆ ಮರಣವು ಬರುವ ಸಮಯ, ಸಂದರ್ಭ ಮತ್ತು ಅದು ಸಂಭವಿಸುವ ರೀತಿ ಇದೆಯಲ್ಲ, ಅದು ಕೆಲವೊಮ್ಮೆ ಇಡೀ ಮಾನವ ಕುಲಕ್ಕೆ ಅತ್ಯಂತ ದೊಡ್ಡ ಸಂದೇಶವನ್ನು ನೀಡಿ ಹೋಗುತ್ತದೆ. ಲಭ್ಯವಿರುವ ನೈಜ ಸಾಕ್ಷ್ಯಾಧಾರಗಳು ಮತ್ತು ಪ್ರತ್ಯಕ್ಷದರ್ಶಿಗಳ ಅಧಿಕೃತ ಹೇಳಿಕೆಗಳ ಆಧಾರದ ಮೇಲೆ ನಾವು ಇಂದು ವಿಶ್ಲೇಷಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಉಸ್ತಾದ್ ಕುಕ್ಕಾಜೆ ಅಬ್ದುಲ್ ಲತೀಫ್ ಮದನಿ ಅವರ ಕೊನೆಯ ಕ್ಷಣಗಳ ಮಹಾ ರಹಸ್ಯವನ್ನು, ಒಬ್ಬ ಮನುಷ್ಯ ಜೀವಿತಾವಧಿಯಿಡೀ ಏನನ್ನು ಸಾಧಿಸುತ್ತಾನೋ ಅದಕ್ಕೆ ತಕ್ಕಂತೆ ಆತನ ಅಂತ್ಯವಿರುತ್ತದೆ ಎಂಬ ನಂಬಿಕೆಗೆ ಜ್ವಲಂತ ಉದಾಹರಣೆಯಾಗಿ ನಿಲ್ಲುವ ಈ ಘಟನೆ ಕೇವಲ ಒಂದು ಆಕಸ್ಮಿಕ ಮರಣವೇ, ಅಥವಾ ಇದರ ಹಿಂದೆ ನಾವ್ಯಾರೂ ಊಹಿಸದ ಜಾಗತಿಕ ಮತ್ತು ಆಧ್ಯಾತ್ಮಿಕ ಸತ್ಯವೊಂದು ಅಡಗಿದೆ? ಯಾಕೆ ಹೀಗಾಯಿತು? ಇದಕ್ಕೆ ಕಾರಣಗಳು ಏನು? ಮತ್ತು ಈ ಘಟನೆಯಿಂದ ಇಂದಿನ ಸಮಾಜ ಕಲಿಯಬೇಕಾದ ಅತ್ಯಂತ ದೊಡ್ಡ ಪಾಠವೇನು ಎಂಬುದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಒಬ್ಬ ಮನುಷ್ಯನ ನಿಷ್ಕಲ್ಮಶ ದೀನ್ ಸೇವೆಗೆ ಸೃಷ್ಟಿಕರ್ತನು ನೀಡುವ ಅತ್ಯುನ್ನತ ಗೌರವ ಎಂತಹದ್ದು ಎಂಬುದು ನಿಮ್ಮ ಅರಿವಿಗೆ ಬರಲು ಸಾಧ್ಯ. ನಾವು ಈ ಘಟನೆಯ ಆ ತಲಹದಿಯನ್ನು ಹುಡುಕುತ್ತಾ ಹೋದಾಗ ನಮಗೆ ಕಾಣಸಿಗುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕಾಜೆ ಎಂಬ ಪುಟ್ಟ ಗ್ರಾಮದ ಆ ಪ್ರಶಾಂತ ವಾತಾವರಣ. ಅಂದು ಎಂದಿನಂತೆ ಸೂರ್ಯ ಮುಳುಗುವ ಸಮಯ, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣವಿತ್ತು. ಮಸೀದಿಯ ಒಳಗಿನಿಂದ ಕೇಳಬೇಕಾಗಿದ್ದ ಆ ಮಧುರವಾದ ಧ್ವನಿ ಇಡೀ ಪರಿಸರವನ್ನು ಪವಿತ್ರಗೊಳಿಸುವ ಆ ಅಜಾನ್ ಅಥವಾ ಬಾಂಗ್ ಕರೆಯು ಆರಂಭವಾಯಿತು. ಪ್ರತ್ಯಕ್ಷದರ್ಶಿಗಳ ಅಧಿಕೃತ ಹೇಳಿಕೆಗಳ ಪ್ರಕಾರ ಕುಕ್ಕಾಜೆ ಅಬ್ದುಲ್ ಲತೀಫ್ ಮದನಿ ಅವರು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಅಲ್ಲಾಹನ ಹೆಸರನ್ನು ಉಚ್ಚರಿಸುತ್ತಾ ಆ ಅಲ್ಲಾಹನ ಕರೆಯನ್ನು ನೀಡುತ್ತಿದ್ದರು. ಆದರೆ ಆ ಕರೆ ಪೂರ್ಣಗೊಳ್ಳುವ ಮುನ್ನವೇ ಅಲ್ಲಿ ಒಂದು ನಿಗೂಢ ಮೌನ ಆವರಿಸಿತು. ಇಡೀ ಊರಿಗೆ ಅಲ್ಲಾಹನ ಸಂದೇಶವನ್ನು ತಲುಪಿಸುತ್ತಿದ್ದ ಧ್ವನಿ ಇದ್ದಕ್ಕಿದ್ದಂತೆ ಸ್ತಬ್ಧವಾಯಿತು. ಕೇವಲ ಪ್ರಕೃತಿ ನಿಯಮದಂತೆ, ಸೃಷ್ಟಿಕರ್ತನ ಆಜ್ಞೆಯಂತೆ ಆ ಪವಿತ್ರ ಜೀವನ ಉಸಿರಾಡುವುದನ್ನು ನಿಲ್ಲಿಸಿತ್ತು. ನಾನು ಈ ಘಟನೆಯನ್ನು ನೋಡಿದಾಗ ಕಾನೂನಾತ್ಮಕವಾಗಿ ಇದು ಸ್ವಾಭಾವಿಕ ಮರಣ, ನಾರ್ಮಲ್ ಡೆತ್ ಎಂದು ದಾಖಲೆಯಾಗಬಹುದು. ಆದರೆ ಆಧ್ಯಾತ್ಮಿಕ ಮತ್ತು ಮಾನವೀಯ ತನಿಖೆಯ ಚೌಕಟ್ಟಿನಲ್ಲಿ ಇದೊಂದು ಅತ್ಯಂತ ಅಪರೂಪದ ಹಾಗೂ ಪವಾಡ ಸದೃಶ ಅಂತ್ಯವಾಗಿದೆ. ಇಸ್ಲಾಮಿಕ್ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇಂತಹ ಮರಣ ಮಹೋನ್ನತ ಅಂತ್ಯವು ಪ್ರತಿಯೊಬ್ಬ ಸಚ್ಚರಿಯುಳ್ಳ ಮುಸ್ಲಿಮನ ಪರಮೋಚ್ಚ ಕನಸಾಗುತ್ತದೆ. ಪವಿತ್ರ ಕುರ್ಆನ್ನಲ್ಲಿ ಸೃಷ್ಟಿಕರ್ತನು ಮರಣದ ಕುರಿತು ಅತ್ಯಂತ ಸ್ಪಷ್ಟವಾಗಿ ಹೀಗೆ ಹೇಳಿದ್ದಾನೆ: ಕುಲ್ಲು ನಫ್ಸುನ್ ದಾಯಿಕತುಲ್ ಮೌತ್ ವ ಇನ್ನಮಾ ತುಅಫೌನ ಉಜೂರಕುಂ ಯೌಮಲ್ ಕಿಯಾಮ. ನೋಡಿ, ಪ್ರತಿಯೊಂದು ಜೀವಿಯು ಮರಣದ ಸವಿಯನ್ನು ಉಣ್ಣಲೇಬೇಕು.
ಮತ್ತು ಪುನರುತ್ಥಾನದ ದಿನದಂದು ಮಾತ್ರ ನಿಮ್ಮ ಪ್ರತಿಫಲಗಳನ್ನು ನಿಮಗೆ ಪೂರ್ಣವಾಗಿ ನೀಡಲಾಗುವುದು. ಸೂರತ್ ಆಲ್ ಇಮ್ರಾನ್ 185ನೇ ಆಯತ್. ಈ ಆಯತ್ತಿನ ಆಳವಾದ ಅರ್ಥವನ್ನು ನಾವು ಈ ಘಟನೆಗೆ ಜೋಡಿಸಿ ನೋಡಿದಾಗ ಅಬ್ದುಲ್ ಲತೀಫ್ ಮದನಿ ಅವರು ತಮ್ಮ ಇಡೀ ಜೀವನವನ್ನು ದೀನ್ ಸೇವೆ, ನಮಾಜ್ ಹಾಗೂ ಸೃಷ್ಟಿಕರ್ತನ ನಿರಂತರ ಸ್ಮರಣೆಯಲ್ಲಿ ಕಳೆದಿದ್ದರು ಎಂಬುದಕ್ಕೆ ಅವರ ಈ ಪವಿತ್ರ ಅಂತ್ಯ ಮರಣವೇ ಸಾಕ್ಷಿಯಾಗಿದೆ. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಯಾವ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾನೋ ಅದೇ ಸ್ಥಿತಿಯಲ್ಲಿ ಆತನ ಅಂತ್ಯವು ಮರಣವು ಸಂಭವಿಸುತ್ತದೆ ಎಂಬ ಪ್ರವಾದಿ ವಚನ ಅಥವಾ ಹದೀಸ್ಗಳ ಸತ್ಯತೆ ಇಲ್ಲಿ ನಿರೂಪಿತವಾಗುತ್ತದೆ. ನೋಡಿ, ತನಿಖಾ ದಾಖಲೆಗಳ ಪ್ರಕಾರ ಅವರ ಆರೋಗ್ಯದಲ್ಲಿ ಯಾವುದೇ ಗಂಭೀರ ಏರುಪೇರುಗಳಿರಲಿಲ್ಲ. ಆದರೂ ಆಜಾನ್ ನೀಡುತ್ತಿರುವಾಗಲೇ ಇಹಲೋಕ ತ್ಯಜಿಸಬೇಕಾದರೆ ಅದರ ಹಿಂದೆ ಯಾವುದೋ ಒಂದು ಅಲ್ಲಾಹನ ಯೋಜನೆ ಕೆಲಸ ಮಾಡಲೇಬೇಕು ಎಂಬ ಕುತೂಹಲ ಸಾರ್ವಜನಿಕ ವಲಯದಲ್ಲಿ ಮೂಡುವುದು ಸಹಜ. ನಾವು ಇತಿಹಾಸ ಪುಟಗಳನ್ನು ತಿರುವಿ ನೋಡಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಪ್ರಥಮ ಮುಅಜ್ಜಿನ್ ಆಗಿದ್ದ ಹಜರತ್ ಬಿಲಾಲ್ ರಲಿಯಲ್ಲಾಹು ಅವರ ಚರಿತ್ರೆ ನೆನಪಿಗೆ ಬರುತ್ತದೆ. ಆಜಾನ್ ನೀಡುವುದು ಎಂದರೆ ಅದು ಕೇವಲ ಧ್ವನಿವರ್ಧಕದ ಮುಂದೆ ನಿಂತು ಕೂಗುವುದಲ್ಲ, ಬದಲಿಗೆ ಮನುಷ್ಯನನ್ನು ಲೌಕಿಕ ಜಗತ್ತಿನ ವ್ಯಾಮೋಹದಿಂದ ಮುಕ್ತಗೊಳಿಸಿ ಪಾರಲೌಕಿಕ ಯಶಸ್ಸಿನತ್ತ ಕರೆಯುವ ಒಂದು ಮಹತ್ತರವಾದ ಜವಾಬ್ದಾರಿ. ಕುಕ್ಕಾಜೆ ಅಬ್ದುಲ್ ಲತೀಫ್ ಮದನಿ ಉಸ್ತಾದ್ ಅವರು ಈ ಜವಾಬ್ದಾರಿಯನ್ನು ಎಷ್ಟು ನಿಷ್ಠೆಯಿಂದ ನಿಭಾಯಿಸುತ್ತಿದ್ದಾರೆಂದರೆ ಅವರ ಕೊನೆಯ ಉಸಿರು ಕೂಡ ನೋಡಿ ಪ್ರಿಯರೇ ಅದೇ ಕರೆಯೊಂದಿಗೆ ವಿಲೀನವಾಯಿತು. ಇದು ಇಡೀ ಸಮಾಜದಲ್ಲಿ ಮಾನವೀಯತೆ ಮತ್ತು ನಿಷ್ಕಲ್ಮಶ ಕಾಳಜಿಯನ್ನು ಜಾಗೃತಗೊಳಿಸುವಂತಹ ವಿಷಯವಾಗಿದೆ. ಇಂದಿನ ಧಾವಂತದ ಜಗತ್ತಿನಲ್ಲಿ ಮನುಷ್ಯ ಹಣ, ಆಸ್ತಿ, ಅಂತಸ್ತುಗಳ ಹಿಂದೆ ಬಿದ್ದು ತನ್ನ ಅಂತಿಮ ಗುರಿಯನ್ನೇ ಮರೆಯಾಗುತ್ತಿರುವಾಗ ಮದನಿ ಉಸ್ತಾದ್ ಮಾಷಾ ಅಲ್ಲಾಹ್ ಅವರ ಈ ಅಂತ್ಯವು ನಮಗೆ ನಾವು ಎತ್ತ ಸಾಗುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನು ಕೇಳುವಂತೆ ಮಾಡುತ್ತಿದೆ. ಯಾಕೆ ಹೀಗಾಯಿತು? ಈ ಪ್ರಶ್ನೆ ವೈಜ್ಞಾನಿಕವಾಗಿ ಹೃದಯಘಾತ ಅಥವಾ ಮತ್ಯಾವುದೋ ವೈದ್ಯಕೀಯ ಕಾರಣಗಳನ್ನು ನೀಡಬಹುದು. ಆದರೆ ಪ್ರೀತಿಯ ಸಹೋದರರೇ, ಗಮನಿಸಬೇಕಾದ ಆಧ್ಯಾತ್ಮಿಕ ವಿಶ್ಲೇಷಣೆಯ ಪ್ರಕಾರ ಅಲ್ಲಾಹು ತಆಲಾ ತನಗೆ ಅಂತ್ಯವನ್ನು ಪ್ರಿಯವಾದ ದಾಸರಿಗೆ ಮಾತ್ರ ಇಂತಹ ಉನ್ನತ ಸ್ಥಾನವನ್ನು ಕರುಣಿಸುತ್ತಾನೆ. ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇತರರಿಗೆ ಜಾಗೃತಿ ಮೂಡಿಸುತ್ತಾ ಬದುಕುವ ವ್ಯಕ್ತಿಗೆ ಸಿಗುವ ಅತ್ಯುನ್ನತ ಉಡುಗೊರೆ ಇದಾಗಿದೆ. ಲಭ್ಯವಿರುವ ವರದಿಗಳ ಪ್ರಕಾರ ಅವರ ಮರಣದ ಸುದ್ದಿ ಹರಡುತ್ತಿದ್ದಂತೆ ಇಡೀ ಜಿಲ್ಲೆದಾದ್ಯಂತ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಸಹಸ್ರಾರು ಜನರು ಕಂಬನಿ ಮಿಡಿದರು. ನೋಡಿ ಪ್ರೀತಿಯ ಸಹೋದರರೇ, ಸಮಾಜದಲ್ಲಿ ಒಳಿತನ್ನು ಬಿತ್ತಿದವರಿಗೆ ಎಂದಿಗೂ ಸೋಲಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಅಧಿಕೃತ ಮಾಹಿತಿ ಆಧಾರದ ಮೇಲೆ ನಾವು ಹೇಳುವುದಾದರೆ ಅವರ ಕುಟುಂಬದವರಿಗೆ, ಬಂಧು ಬಳಗದವರಿಗೆ ಹಾಗೂ ಹಿತೈಷಿಗಳಿಗೆ ಈ ದುಃಖವು ಅತಿ ಆಳವಾದದ್ದಾಗಿದೆ. ಒಬ್ಬ ಮಾರ್ಗದರ್ಶಕನನ್ನು ಕಳೆದುಕೊಂಡ ನೋವು ಸುಲಭವಾಗಿ ಮರೆಯಾಗುವಂಥದ್ದಲ್ಲ. ಆದರೆ ಅವರು ಇಹಲೋಕಕ್ಕೆ ವಿದಾಯ ಹೇಳಿದ ಆ ಪವಿತ್ರ ರೀತಿ ಇದೆಯಲ್ಲ, ಅದು ಮಾಷಾ ಅಲ್ಲಾ ಆ ದುಃಖ ನಡುವೆಯೂ ಒಂದು ಹೆಮ್ಮೆಯನ್ನು, ನಿರಾಳತೆಯನ್ನು ತಂದು ಕೊಡುತ್ತದೆ. ಅಲ್ಲಾಹು ತಾಲಾ ಅವರ ಎಲ್ಲ ಸತ್ಕರ್ಮಗಳನ್ನು ಕಬೂಲು ಮಾಡಲಿ, ಅವರ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಅವರ ಕಬ್ರನ್ನು
ವಿಶಾಲಗೊಳಿಸಲಿ ಮತ್ತು ಅವರಿಗೆ ಜನ್ನತುಲ್ ಫಿರ್ದೌಸ್ನಲ್ಲಿ ಅಲ್ಲಾಹು ರಬ್ಬ್ ಸುಬ್ಹಾನಹು ತಆಲ ಉನ್ನತ ಸ್ಥಾನವನ್ನು ದಯಪಾಲಿಸಲಿ. ಹಾಗೆ ಅವರ ಅಗಲಿಕೆಯಿಂದ ನೊಂದಿರುವ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವ ತೌಫೀಕ್ ಅಲ್ಲಾಹು ರಬ್ಬ್ ಸುಬ್ಹಾನಹು ತಆಲ ನೀಡಲಿ, ಸಬರ್ ನೀಡಲಿ ಎಂದು ನಾವು ಪ್ರಾರ್ಥಿಸಬೇಕಾಗಿದೆ. ಇದರಿಂದ ನಾವು ಕಲಿಯಬೇಕಾದ ಅತ್ಯಂತ ಪ್ರಮುಖ ಪಾಠವೆಂದರೆ ನಮ್ಮ ಜೀವನದ ಅಂತ್ಯವು ಹೇಗಿರಬೇಕು ಎಂಬುದನ್ನು ನಮ್ಮ ಇಂದಿನ ಬದುಕು ನೋಡಿ ನಿರ್ಧರಿಸುತ್ತದೆ. ನಾವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದರೆ, ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹಂಚಿದರೆ ನಮ್ಮ ಅಂತ್ಯವು ಅಷ್ಟೇ ಗೌರವಾನ್ವಿತವಾಗಿ ಮತ್ತು ಪವಿತ್ರವಾಗಿರುತ್ತದೆ. ಯಾವುದೇ ದೃಢೀಕರಿಸದ ಊಹೆಪೋಹಗಳಿಗೆ ಕಿವಿ ಕೊಡಬೇಡಿ ಪ್ರೀತಿಯ ಸಹೋದರರೇ. ಲಭ್ಯವಿರುವ ಸತ್ಯಾಂಶಗಳನ್ನು ಆಧಾರದ ಮೇಲೆ ಜವಾಬ್ದಾರಿಯುತವಾಗಿ ಬದುಕುವುದನ್ನು ನಾವು ರೂಢಿಸಿಕೊಳ್ಳಬೇಕು. ಪ್ರೀತಿಯ ಸಹೋದರರೇ, ಈ ನಿರೂಪಣೆಯ ಸಮಾಜದಲ್ಲಿ ಒಳಿತಿನ ಜಾಗೃತಿ ಮೂಡಿಸಲು ಒಂದು ಸಣ್ಣ ಪ್ರಯತ್ನವಾಗಿದೆ. ಮತ್ತು ನಮ್ಮ ಜ್ಞಾನದ ಹಾದಿಯಲ್ಲಿ ಭೇಟಿಯಾಗೋಣ. ಅಲ್ಲಾಹು ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.